ಗುಡಿಬಂಡೆ ತಾಲೂಕಿನ ಐತಿಹಾಸಿಕ ಅಮಾನಿ ಬೈರಸಾಗರ ಕೆರೆಯಲ್ಲಿ ಜಲಜೀವನ್ ಮಿಷನ್ ಜೆಜೆಎಂ ಯೋಜನೆಯಡಿ ನಡೆಯುತ್ತಿರುವ ನೀರಿನ ಘಟಕದ ಕಾಮಗಾರಿ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟಕದ ನಿರ್ಮಾಣಕ್ಕಾಗಿ ಕೆರೆಯ ಒಡಲಿಗೆ ಲೋಡ್ಗಟ್ಟಲೆ ಮರಳನ್ನು ಸುರಿಯಲಾಗುತ್ತಿದ್ದು, ಇದು ಕೆರೆಯ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತಿದೆ ಎಂದು ಜನರು ಆರೋಪಿಸಿದ್ದಾರೆ. ರೈತ ಸಂಘದ ಗಂಭೀರ ಆರೋಪ. ಈ ಕಾಮಗಾರಿಯ ಕುರಿತು ತೀರ ಅಸಮಾಧಾನ ವ್ಯಕ್ತಪಡಿಸಿರುವ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ರಾಮನಾಥ್, ಜೆಜೆಎಂ ಯೋಜನೆಯಡಿ ನಡೆಯುತ್ತಿರುವ ಈ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ನೀರಿನ ಘಟಕ ನಿರ್ಮಿಸುವ ನೆಪದಲ್ಲಿ ಕೆರೆಯ ಒಳಗೆ ಮರಳು ತುಂಬಿಸುವ ಮೂಲಕ ಜಲಮೂಲವನ್ನು ಮಲಿನಗೊಳಿಸಲಾಗುತ್ತಿದೆ. ಇದು ಸಾರ್ವಜನಿಕರ ತೆರಿಗೆ ಹಣದ ಪರೋಕ್ಷ ಪೋಲು. ಇಂತಹ ಬೇಜವಾಬ್ದಾರಿತನದಿಂದ ಕೆರೆಯ ಪರಿಸರ ವ್ಯವಸ್ಥೆ ಹಾಳಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಅಧಿಕಾರಿಗಳ ಸ್ಪಷ್ಟನೆ. ಸಾರ್ವಜನಿಕರ ಮತ್ತು ರೈತರ ಸಂಘದ ಈ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿ ನವೀನ್, ನೀರಿನ ಘಟಕದ ನಿರ್ಮಾಣ ಕಾರ್ಯಕ್ಕೆ ಅನುಕೂಲವಾಗುವಂತೆ ತಾತ್ಕಾಲಿಕವಾಗಿ ಮರಳನ್ನು ಬಳಸಲಾಗುತ್ತಿದೆ. ಕಾಮಗಾರಿ ಪೂರ್ಣಗೊಂಡ ನಂತರ ತಕ್ಷಣವೇ ಕೆರೆಯಲ್ಲಿ ಹಾಕಲಾಗಿರುವ ಮರಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗುವುದು. ಕೆರೆಯನ್ನು ಮಲಿನಗೊಳಿಸುವ ಉದ್ದೇಶ ನಮಗಿಲ್ಲ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆಯಾಗಿ ಕುಡಿಯುವ ನೀರು ಪೂರೈಕೆಯ ಈ ಮಹತ್ವಾಕಾಂಕ್ಷಿ ಯೋಜನೆ ಒಂದೆಡೆ ಪ್ರಗತಿಯಲ್ಲಿದ್ದರೆ, ಮತ್ತೊಂದೆಡೆ ಕೆರೆಯ ಸಂರಕ್ಷಣೆಯ ವಿಚಾರವಾಗಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ನಡುವೆ ವಾಕ್ಸಮರ ಮುಂದುವರೆದಿದೆ. ವರದಿ ಮೊಹಮ್ಮದ್ ನಾಸೀರ್, ಗುಡಿಬಂಡೆ. ಕೆರೆಯಲ್ಲಿ ಏನೊಂದು ತಾತ್ಕಾಲಿಕವಾಗಿ ಒಂದು ಕಟ್ಟೆ ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರ ಉದ್ದೇಶ ಅಲ್ಲಿ ಜಾಕ್ವೆಲ್ ಪಂಪ್ ಹೌಸ್ ನಿರ್ಮಾಣ ಮಾಡೋಕ್ಕೋಸ್ಕರ ಅದು ನೀರಲ್ಲಿ ಕಟ್ಟಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ಬಂಡ್ ನಿರ್ಮಾಣ ಮಾಡಿಕೊಂಡು ಆ ಒಂದು ನೀರನ್ನ ಪಂಪ್ ಮಾಡಿಬಿಟ್ಟು ಅಲ್ಲಿ ನಾವು ಗುಡಿಬಂಡೆ ಪಟ್ಟಣಕ್ಕೆ ಅರ್ಬನ್ ಅವ್ರು ಮಾಡ್ತಾರೆ, ಮತ್ತು ನಾವು ಹಳ್ಳಿಗಳಿಗೆ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ 28 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಆ ಒಂದು ಯೋಜನೆಯನ್ನು ಜಲಜೀವನ್ ಮಿಷನ್ ಇದರಲ್ಲಿ ಕೈಗೊಂಡು ಆ ಒಂದು ಬಂಡ್ ನಿರ್ಮಾಣ ಕಾಮಗಾರಿ ಈಗ ಪ್ರಗತಿಯಲ್ಲಿದೆ. ಆ ಒಂದು ಪಂಪ್ ಹೌಸ್ ಕಾಮಗಾರಿ ಮುಕ್ತಾಯವಾದ ನಂತರ ಏನು ಆ ಮಣ್ಣು ಹಾಕಿದ್ದೀವಿ ಅದನ್ನು ಅಷ್ಟೂ ರಿಮೂವ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದೀವಿ. ಹಾಗೂ ಕಾಮಗಾರಿ ಮುಕ್ತಾಯವಾದ ನಂತರ ಆ ಅಷ್ಟು ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಏನು ಮಾಡದೆ ವಿನಿಯೋಗಿಸಿ ಅಂತೇಳಿ ಹೇಳ್ತೀವಿ. ನಾವು ಕೆರೆ ಕಟ್ಟೆ ಪಕ್ಕದಲ್ಲೇ ಇವಾಗ ಹೊಸ ಫಿಲ್ಟರ್ ಮಿಷಿನ್ ಮಾಡ್ತಾ ಇದ್ದೀವಿ. ಅದರ ಪಕ್ಕದಲ್ಲೇ ಇರ್ತಕ್ಕಂಥದ್ದನ್ನು ಯಾಕೆ ಉಪಯೋಗಿಸ್ಕೋಬಾರ್ದು? ಅದನ್ನು ಐಡ್ಲಾಗಿದೆ. ಇವಾಗ ಚಿತ್ರಾವತಿ ಕೆರೆಯಿಂದ ನೀರು ಬರ್ತಾ ಇಲ್ಲ, ನೀರು ಅಲ್ಲಿಂದ ತಗೊತಾ ಇಲ್ಲ. ಇವಾಗ ಈ ಕೆರೆಯನ್ನು ನೀವು ಕುಡಿಯೋ ನೀರಿಗಾಗಿ ಅಪ್ರೂವಲ್ ಮಾಡಿದ್ದೀರಿ, ಆಯಿತು, ಸ್ವಾಗತ ಮಾಡ್ತೀವಿ ನಾವು. ನೀವು ರೈತರಿಗೆ ಅನ್ಯಾಯ ಮಾಡಿದ್ದೀವಿ. ಒಂದು ಕಡೆ ರೈತರಿಗೆ ಅನ್ಯಾಯ ಮಾಡಿದ್ರು ಸಹ ನಾವು ರೈತರು ಸ್ವಾಗತಿಸ್ತೀವಿ, ಕುಡಿಯುವ ನೀರಿಗಾಗಿ ಸೌಲಭ್ಯವನ್ನು ಕಲ್ಪಿಸ್ಕೊಡಿ ಅಂತ. ಆದರೆ ಅಲ್ಲಿ ಕೆಳಗಡೆ ಇರ್ತಕ್ಕಂಥ ಪಕ್ಕದಲ್ಲೇ ಇರ್ತಕ್ಕಂಥ ಫಿಲ್ಟ್ರನ್ನು ಬಿಟ್ಬಿಟ್ಟು ಮತ್ತೆ ಹೊಸದಾಗಿ ಯಾಕೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಇದು ಸಾರ್ವಜನಿಕರ ತೆರಿಗೆಯ ಹಣವನ್ನು ನೀರಿನಂತೆ ಪೋಲ್ ಮಾಡ್ತಕ್ಕಂಥ ಒಂದು ಕಾಮಗಾರಿ ಆಗಿದೆ. JJL ಅವರು ಮತ್ತು ರಾಜ್ಯ ಸರ್ಕಾರದವರು ಜಿಲ್ಲಾಡಳಿತ ಸೇರಿಕೊಂಡು ಒಟ್ಟಿಗೆ ತೆರಿಗೆ ಹಣವನ್ನು ನೀರಿನಂತೆ ಪೋಲ್ ಮಾಡಿ ಇವರು ಪರ್ಸೆಂಟೇಜ್ಗಳಿಗೆ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ವಿನಃ ಅಭಿವೃದ್ಧಿಯ ಕೂಟು ನೆಪ ಹೇಳಿಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.